ಆಗ್ತಾ ಇಲ್ಲ ಗೊತ್ತಾ ವ್ಲಾಗ್ಸು. ವ್ಯೂಸ್ ಹೋದರೆ ಇನ್ನೂ ನಂಗೆ ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ಸಿಗತ್ತೆ. ಪ್ಲೀಸ್ ನೋಡಿ ಆಯಿತಾ ಎಲ್ಲರೂ. ಹಾಯ್ ಎವ್ರಿವನ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತೇನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನೀವು ಆಲ್ರೆಡಿ ನೋಡಿರ್ತೀರ, ಆಲ್ರೆಡಿ ಗೊತ್ತಿರುತ್ತೆ ಟೈಟಲ್ ಕಾರ್ಡಲ್ಲೇ. ಸೊ ಶಾಪಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡೋಣ. ಏನು ಶಾಪ್ ಮಾಡಿದ್ದೀನಿ ಅಂತ ಫಸ್ಟ್ ನಾನು ಹೇಳ್ಬಿಡ್ತೀನಿ. ನೈಕಾಯಿಂದ ಶಾಪ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಪ್ಲಮ್ ಪ್ರಾಡಕ್ಟ್ಸ್ ಇದೆ, ಮೇಕಪ್ ಪ್ರಾಡಕ್ಟ್ಸ್ ಇದೆ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದೆ. ಸೊ ಇದನ್ನು ಏನೇನು ಮಾಡಿ ಅಂತ ನೋಡೋಣ ಬನ್ನಿ. ಇಷ್ಟಿದೆ, ಏನೇನಿದೆ ಅಂತ ಒಂದೊಂದೇ ನೋಡೋಣ. ಓಕೆ, ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ. ಇದಕ್ಕೆ ಇನ್ನೂ ಒಂದು ಬಾಕ್ಸ್ ಇದೆ ಅನಿಸುತ್ತೆ. ಯಾವ ಬಾಕ್ಸ್ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಓಕೆ, ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡೋಣ. ಆಮೇಲೆ ಇನ್ನೊಂದು ಬಾಕ್ಸ್ ಯಾವುದು ಸ್ಟಾರ್ಟ್. ಬಟ್ ಇನ್ನೊಂದು ಬಾಕ್ಸ್ ಯಾವುದು, ಸಾರಿ. ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ಸೊ ಓಕೆ, ಫಸ್ಟ್ ಬಂದುಬಿಟ್ಟು ಮಾರ್ಸ್ ಅವ್ರದ್ದು ಪ್ಯಾಲೆಟ್, ಐ ಶ್ಯಾಡೋ ಪ್ಯಾಲೆಟ್. ಇದು ಐ ಶ್ಯಾಡೋ ಪ್ಯಾಲೆಟ್. ನಂಗೆ ಐ ಶ್ಯಾಡೋ ಪ್ಯಾಲೆಟ್ಸ್ ಅಂದರೆ ತುಂಬ ಇಷ್ಟ. ಅಥವಾ ತುಂಬ ಐ ಶ್ಯಾಡೋ ಪ್ಯಾಲೆಟ್ಸ್ ಇದೆ. ಸೊ ಇನ್ನೊಂದು ಸತಿ ನೆಕ್ಸ್ಟ್ ಟೈಮ್ ನಾನು ನನ್ನ ಮೇಕಪ್ ಪ್ರಾಡಕ್ಟ್ಸ್ ಯಾವುದಾದಿದೆ ಅಂತ ಮಾಡ್ತೀನಿ. ಸೊ ಇದ್ರದ್ದು ಬಂದು ಇದು ಬ್ಲೂಮಿಂಗ್ ಇಂಪೀರಿಯಲ್ ಐ ಶ್ಯಾಡೋ ಪ್ಯಾಲೆಟ್. ಓಕೆ, ಇದ್ರ ಶೇಡ್ಸ್ ನೀವು ನೋಡ್ಬೋದು. ನಾನು ಆಲ್ರೆಡಿ ಒಂದು ಸತಿ ಯೂಸ್ ಮಾಡಿದ್ದೀನಿ. ನೋಡಿ, ಬ್ರೌನ್, ಆರೆಂಜ್ ಮತ್ತು ಇದು ಮೂರು ಬಂದುಬಿಟ್ಟು ಗ್ಲಿಟರ್ಸ್ ಆ್ಯಂಡ್ ಇದು ಮೂರು ಬಂದುಬಿಟ್ಟು ಶೇಡ್ಸ್, ಆರೆಂಜ್ ಶೇಡ್ಸ್. ಆರೆಂಜಲ್ಲಿ ಬರುತ್ತೆ. ಸೊ ನಾನು ನಾರ್ಮಲಾಗಿ ಐ ಶ್ಯಾಡೋ ಮಾಡಿದ್ರೆ ನಾನು ಜಾಸ್ತಿ ಯೂಸ್ ಮಾಡೋದೇ ಆರೆಂಜ್ ಶೇಡ್ಸ್, ಬ್ರೌನ್ ಶೇಡ್ಸು ಆ್ಯಂಡ್ ಆಲ್ಸೋ ಸ್ವಲ್ಪ ಪಿಂಕ್ ಶೇಡ್ಸ್. ನೋಡಿ, ಇದು ಇದರಿಂದನೇ ಮಾಡಿರೋದು. ಸೊ ಪಿಗ್ಮೆಂಟ್ ಒಂದು ಸಕ್ಕತ್ತಾಗಿದೆ. ಸೊ ಇದು ಫಸ್ಟ್ ಪ್ರಾಡಕ್ಟ್ಸ್ ಆ್ಯಂಡ್ ನನಗೆ ಈ ಪ್ರಾಡಕ್ಟ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಆಫರ್ಡಬಲ್ ಕೂಡ. ಹೌದು, ಏನು ಜಾಸ್ತಿ ಇಲ್ಲ, ಪ್ರೈಸಸ್ ಆಫರ್ಡಬಲ್ಲೇ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಐ ಥಿಂಕ್ ಈ ಮೂರು ನಾನು ಇದು ತರಿಸ್ಕೊಂಡಿದ್ದೀನಿ ಮೇಕಪ್ ಅಪ್ಲಿಕೇಟರ್ಸ್ದು. ಇದಕ್ಕೇನೋ ಒಂಥರ ಮತ್ತೊಂಬಿಟ್ಟಿದ್ದೀನಿ ನಾನು. ನನ್ನ ಬ್ಯಾಗೇನೇ ಬರ್ತಾ ಇಲ್ಲ. ಕೆಲವೊಂದು ಸತಿ ಹಂಗೆ ಬ್ಯಾಗೇ ಬರೋಲ್ಲ ಇನ್ನೂ. ತೆಗಿದ್ರಲ್ಲಿ ಮೂರಿದೆ ಆಯಿತಾ. ಬಟ್ ಏನು ಗೊತ್ತಾ, ಈ ಮೂರು ಇದೆಯಲ್ಲ ಇದರಲ್ಲಿ ಸೇಮ್ ಈ ಬಫ್. ಓಕೆ, ಆ್ಯಂಡ್ ಇದೇನು ಜಾಸ್ತಿ ಯೂಸ್ ಮಾಡಲ್ಲ. ಯಾಕಂದರೆ ಆಲ್ರೆಡಿ ಈ ಥರದ್ದು ನಾನು ತೊಗೊಂಡು ಯೂಸ್ ಮಾಡಿಬಿಟ್ಟು ನನಗೆ ಅಷ್ಟು ಇಷ್ಟನೇ ಆಗಿಲ್ಲ. ಇದು ಹಂಗೆ ಇಟ್ಟಿದ್ದೀನಿ, ನಂಗೆ ಇದನ್ನು ಯೂಸ್ ಮಾಡಲ್ಲ. ಆ್ಯಂಡ್ ಇದು ಚಿಕ್ಕದು ಯಾಕೆ ಅಂತ ಗೊತ್ತೇ ಆಗಿಲ್ಲ. ನಂಗೆ ಸ್ವಲ್ಪ ದೊಡ್ಡದು ಕೊಡ್ತಾರೆ ಅಂದ್ಕೊಂಡ್ಬಿಟ್ಟಿದ್ದೆ ಈ ಫೋಟೋದಲ್ಲಿ ನೋಡಿಬಿಟ್ಟು. ಬಟ್ ತುಂಬ ಚಿಕ್ಕದಾಯಿತು. ಒಂಚೂರು ದೊಡ್ಡದು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಕೊಟ್ಟಿರೋ ಪ್ರೈಸಿಗೆ ಇದು ಓಕೆ, ಯಾಕಂದರೆ ಕಡಿಮೆನೇ ಕೊಟ್ಟಿದ್ದು, ಜಾಸ್ತಿ ಏನು ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ ನೋಡಿ, ಇದು ಬಂದುಬಿಟ್ಟು ಮೆಬೆಲಿನವ್ರದ್ದು. ಇದು ಹೊಸದಾಗಿ ಲಾಂಚ್ ಆಗಿರೋ ಲಿಪ್ಸ್ಟಿಕ್ಕು. ನಾನು ಅದೊಂದು ವೀಡಿಯೋದಲ್ಲಿ ನೋಡಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಶೇಡ್ ನೋಡ್ಬೋದು. ಮೋರಿ ದೇವರನ್ನ ಹೊಡಿತೀನಿ ಬಾ ಇಲ್ಲಿ ಕಡೆ. ನಾವು ಮೋರಿ ನೋಡ್ಬೋದು. ಇದು ಪಿಂಕ್ ಶೇಡ್ ಚೆನ್ನಾಗಿದೆ ಇದಕ್ಕೆ. ಸೊ ಶೇಡ್ ನೀವು ನೋಡ್ಬೋದು, ಪಿಂಕ್ ಶೇಡು. ಸೊ ಇದಕ್ಕೆ ಬಂದುಬಿಟ್ಟು ಬ್ರೌನ್ ಲಿಪ್ ಲೈನರಲ್ಲಿ ಔಟ್ಲೈನ್ ಕೊಟ್ಟರೆ ಚೆನ್ನಾಗಿ ಕಾಣ್ತದೆ. ಸೊ ಲಿಪ್ಸ್ಟಿಕ್ ನಂಗೆ ತುಂಬ ಇಷ್ಟ ಆಯಿತು, ಮೆಬೆಲಿನವ್ರದ್ದು. ಆ್ಯಂಡ್ ತುಂಬ ಇದೆಲ್ಲ ಹೇಳ್ಬೇಕಂದ್ರೆ ಅಫೋರ್ಡಬಲ್ ಪ್ರೈಸಲ್ಲೇ ಇರೋದು. ಓಕೆನಾ. ಇದರಲ್ಲಿ ಇನ್ನೂ ಬೇರೆ ಬೇರೆ ಶೇಡ್ಸ್ ಇದೆ, ನೀವು ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಶೇಡ್ಸ್ ಮಾತ್ರ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದುಬಿಟ್ಟು ಇದು ಕ್ಲೀನಿಂಗ್ ಪ್ಯಾಡ್. ನನ್ನ ಹತ್ರ ತುಂಬ ಅಂದರೆ ತುಂಬ ಮೇಕಪ್ ಬ್ರಷ್ಗಳಿದೆ ಆಯಿತಾ. ನಾನು ನಿಜ ಕ್ಲೀನೇ ಮಾಡಿಲ್ಲ ಯಾವುದೂ. ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಇದನ್ನು ತೊಗೊಂಡೆ. ಬಟ್ ಈಗ ಕ್ಲೀನ್ ಮಾಡೋದಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಕ್ಲೀನ್ ಮಾಡಿದ್ಮೇಲೆ ಇದು ಹೇಗೆ ಅಂತ ಗೊತ್ತಾಗೋದು. ನೆಕ್ಸ್ಟ್ ಬಂದುಬಿಟ್ಟು ಗಾರ್ನಿಯರ್ ಅವ್ರದ್ದು ಮೇಕಪ್ ರಿಮೂವರ್ ಕ್ಲೆನ್ಸಿಂಗ್ ವಾಟರು. ಸೊ ಇದೆಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ. ನನ್ನ ಹತ್ರ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಇದನ್ನು ಹೊಸ್ದಾಗಿ ಬೈ ಮಾಡಿದ್ದೀನಿ ಅಷ್ಟೇ.
ಖಾಲಿ ಆಗಿಬಿಟ್ಟಿತ್ತು ಅಂತ. ಅದನ್ನು ಬಿಟ್ಬಿಟ್ರೆ ಒಂದು ರೇಸರ್ ಅಷ್ಟೇ. ಈ ರೇಸರ್ ಇದರಲ್ಲಿ ಅಷ್ಟೇ ಇರೋದು. ನೆಕ್ಸ್ಟ್ ಬಂದುಬಿಟ್ಟು ಏನು ಆರ್ಡ್ರ್ ಮಾಡಿದ್ದೆ ಅಂದರೆ ಹೇಳ್ತೀನಿ ನೋಡಿ, ನೀವು ನಿಜ ನಗ್ಬಿಡ್ತೀರಾ. ಫೌಂಡೇಶನ್ ಆರ್ಡ್ರ್ ಮಾಡಿದ್ದೆ ಆಯಿತಾ. ಇದು ಕೂಡ ಮಾಸ ಅವ್ರದ್ದೆ, ಬಟ್ ಇದು ಶೇಡ್ ನಂದಲ್ಲ. ಇದ್ರ ಕತೆ ಹೇಳ್ಬೇಕಂದ್ರೆ ದೊಡ್ಡ ಕತೆ. ನಾನು ಫಸ್ಟು ಶೇಡ್ 2ನೇ ಆರ್ಡ್ರ್ ಮಾಡಿದ್ದು. ಇದು ಬಂದಿತ್ತಾ, ನಾನು ಅದನ್ನು ಚೆಕ್ ಮಾಡಿಬಿಟ್ಟು ನಂದಲ್ಲ ಅಂತ ಎಕ್ಸ್ಚೇಂಜ್ಗೆ ಹಾಕಿದ್ದೆ. ನಾನು ಶೇಡ್ 4 ಬೇಕು ಅಂತ ಹಾಕಿದ್ದೆ. 4 ಆಮೇಲೆ ಅದು ಬಂತಾ, ತಿರ್ಗಾ ಶೇಡ್ 2ನೇ ಕಳಿಸಿದ್ದಾರೆ. ತಿರ್ಗಾ ರಿಟರ್ನ್ಗೆ ಹಾಕಿದ್ದೀನಿ, ಅವ್ರು ಬಂದೇ ಇಲ್ಲ. ತುಂಬ ದಿನ ಆಗೋಯ್ತು, ಬಂದೇ ಇಲ್ಲ ಅವರು ರಿಟರ್ನ್ಗೆ. ಇದು ಬಂದುಬಿಟ್ಟು ನೆಕ್ಸ್ಟು ಪ್ಲಮ್ ಅವ್ರದ್ದು. ಇದನ್ನೇ ಅವಾಗಲೇ ನೋಡ್ತಾ ಇದ್ದೀನಿ ನೋಡಿ, ಸಿಕ್ತು ಇವಾಗ. ಪ್ಲಮ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ನನಗೆ ಪ್ಲಮ್ ಪ್ರಾಡಕ್ಟ್ಸ್ ತುಂಬ ಇಷ್ಟ. ಯಾಕಂದರೆ ಇದು ನಿಜವಾಗ್ಲೂ ಹೇಳ್ತೀನಿ ನೋಡಿ, ಅದೇ ರೀತಿ ಪ್ರಮೋಷನ್ಸ್ ಎಲ್ಲ. ನನಗೆ ಪ್ಲಮ್ ಪ್ರಾಡಕ್ಟ್ಸ್ ಅಂದರೆ ತುಂಬ 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 ಇಷ್ಟ. ನಾನು ಅದನ್ನೇ ಯಾವಾಗಲೂ ಯೂಸ್ ಮಾಡೋದು. ಯಾಕಂದರೆ ತುಂಬ ದಿನದಿಂದ ನೋಡಿದ್ರು ಪ್ಲಮ್ ಪ್ರಾಡಕ್ಟ್ಸೇ ಜಾಸ್ತಿ ಯೂಸ್ ಮಾಡೋದು. ಅದಕ್ಕೆ ಹೇಳ್ತಿರ್ತೀನಿ, ಅವ್ರು ನನಗೆ ನಿಜವಾಗ್ಲೂ PR ಪ್ಯಾಕೇಜಸ್ನ ಕಳಿಸ್ಬೇಕು. ಇವ್ರದಲ್ಲಿ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂದರೆ ವಿಟಮಿನ್ C ಸಿರಮ್ 2 ಆರ್ಡ್ರ್ ಮಾಡಿದ್ದೀನಿ. ಯಾಕಂದರೆ ಈ ಸಿರಮ್ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟವಾದಂಥ ಸಿರಮ್ಮು. ಆ್ಯಂಡ್ ತುಂಬ ಚೆನ್ನಾಗಿ ನನ್ನ ಸ್ಕಿನ್ಗೆ ಇದು ವರ್ಕ್ ಆಗುತ್ತೆ. ಅದಕ್ಕೆ 2 ಮಾಡಿದ್ದೀನಿ ವಿಟಮಿನ್ C. ಅದಾದಮೇಲೆ ಇದು ನೋಡಿ, ಇಲ್ಲಿದೆ ನೋಡಿ, ಇದು ಫೇಸ್ ವಾಶು. ಇದು ಫ್ರೀ ಕೊಟ್ಟಿದ್ದಾರೆ. ಜಾಸ್ತಿ ಆರ್ಡ್ರ್ ಮಾಡಿರೋದಕ್ಕೆ ಇದು ಮತ್ತು ಇದೆರಡು ಇನ್ನೂ ಇದೆ. ಇದು 2 ಒಂದೇ ಫ್ರೀ ಕೊಡ್ತಾರೆ. ಬೇರೆ ಪ್ರಾಡಕ್ಟ್ಸ್ನಾದರೂ ಕೊಡ್ಬೇಕಾದ್ರೆ ಒಂದೇ ಪ್ರಾಡಕ್ಟ್ಸ್ನ ಕೊಡ್ತಾರೆ. ನಾನು ಯೂಸೇ ಮಾಡಲ್ಲ. ಇದನ್ನು ಯೂಸ್ ಮಾಡೋದಾದ್ರು ಕೊಟ್ಟರೆ ಯೂಸ್ ಆಗುತ್ತೆ, ಯೂಸೇ ಮಾಡದೇ ಇರೋದನ್ನು ಕೊಡ್ತಾರೆ. ಸೊ ಇದೆರಡು ಕೊಟ್ಟಿದ್ದಾರೆ, 2 ಒಂದೇ ಫೇಸ್ ವಾಶು. ನಾನು ಇಲ್ಲಿವರೆಗೂ ಯೂಸ್ ಮಾಡಿಲ್ಲ, ಸೊ ಯೂಸ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಆಮೇಲೆ ಅದ್ರದ್ದೇ ಪ್ಲಮ್ ಗ್ರೀನ್ ಟೀ ಆ್ಯಂಡ್ ಜಿಂಕ್ ಸೂಪರ್ ಮೇಟ್ ಸನ್ಸ್ಕ್ರೀನ್ ಜೆಲ್ ಕೊಟ್ಟಿದ್ದಾರೆ. ಸನ್ಸ್ಕ್ರೀನ್ ಯೂಸ್ ಆಗುತ್ತೆ. ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತಾ ಇರ್ತೀನಿ ಯಾವಾಗಲೂ, ಸೊ ಯೂಸ್ ಆಗುತ್ತೆ. ಅದಾದಮೇಲೆ ಶ್ಯಾಂಪು, ಇದು ನಾನೇ ಆರ್ಡ್ರ್ ಮಾಡಿದ್ದು. ನಾನು ಈ ಶ್ಯಾಂಪುನೇ ಯೂಸ್ ಮಾಡೋದು, ಪ್ಲಮ್ ಅವ್ರದ್ದು ಕೊಕೊನೆಟ್ ಮಿಲ್ಕ್ ಆ್ಯಂಡ್ ಪೆಪ್ಟಿಡ್ ಸ್ಟ್ರೆಂತ್ ಆ್ಯಂಡ್ ಶೈನ್ಸ್ ಶ್ಯಾಂಪು. ಫಸ್ಟ್ ನಿಜವಾಗ್ಲೂ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಶ್ಯಾಂಪೂಸ್ ಎಲ್ಲ ಯೂಸ್ ಮಾಡ್ತಿದ್ದೆ ನಾನು. ಲಾರಿಯಲ್ ಅಂತೆ, ಆಮೇಲೆ ಯಾವುದಾದ್ರೂ ಯೂಸ್ ಮಾಡಿದೆ. ಲಾಸ್ಟ್ ಕೊನೆಗೆ ಇದಕ್ಕೆ ಬಂದೆ, ಅಫೋರ್ಡಬಲ್ಗೆ. ಯಾವಾಗಲೂ ನಾವು ಜಾಸ್ತಿ ಖರ್ಚು ಮಾಡೋಕ್ಕೆ ಆಗಲ್ಲಪ್ಪ. ಖಾಲಿ ಆಗೋದ್ರೆ ತಿರ್ಗಾ ತೊಗೊಬೇಕು. ನನಗಂತೂ ಆಗ್ತಾ ಇರಲಿಲ್ಲ. ಅದಕ್ಕೇ ಅಫೋರ್ಡಬಲ್ ರೇಂಜಿಗೆ ಬಂದುಬಿಟ್ಟಿದ್ದೀನಿ ಈಗ. ಸೊ ನೆಕ್ಸ್ಟು ಟೋನರ್. ಇದು ಸ್ಟೋನ್ ವಿಡಿಯೋದಲ್ಲಿ ನಾನು ನೋಡಿರ್ತೀರ. ನನಗೆ ಟೋನರ್ ಯೂಸ್ ಮಾಡೋದು ಪ್ಲಮ್ ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್ ಟೋನರ್. ಸೊ ಇದನ್ನು ಯಾವಾಗಲೂ ಯೂಸ್ ಮಾಡೋದು. ಸೊ ಇದನ್ನು ಆರ್ಡ್ರ್ ಮಾಡಿದ್ದೆ. ಏನಕ್ಕೆ ಆರ್ಡ್ರ್ ಮಾಡಿದೆ ಅಂದರೆ ಬೈ 3 get 2 ಆಫರ್ ಇತ್ತು, ಅದಕ್ಕೆ ಜಾಸ್ತಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಆಮೇಲೆ ಪ್ಲಮ್ ಅವ್ರದ್ದೇ ನಿಯಾಸಿನಮೈಡ್ ಸಿರಮ್. ಬಟ್ ಈ ಸಿರಮ್ಗಿಂತ ವಿಟಮಿನ್ C ಸಿರಮ್ ಚೆನ್ನಾಗಿದೆ, ಬಟ್ ಇದು ಕೂಡ ಚೆನ್ನಾಗಿರುತ್ತೆ ಅಂತ ಆರ್ಡ್ರ್ ಮಾಡಿದೆ. ಇದನ್ನ ಯೂಸ್ ಮಾಡಿದ್ದೀನಿ, ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ, ಖಾಲಿ ಆಗೋಗ್ಬಿಟ್ಟೈತೆ. ನೆಕ್ಸ್ಟು ಇದು ಹೊಸದಾಗಿ ಅವರು ಲಾಂಚ್ ಮಾಡಿರೋದಾಯ್ತಾ, ಲಿಪ್ ಬಾಮು. ಯಾವುದು ಗ್ಲಾಸಿಕ್ ಲಿಪ್ ಬಾಮ್. ಈ ಲಿಪ್ ಬಾಮ್ನ, ಸೊ ಇದನ್ನು ನಂಗೆ ನೋಡಿದ ತಕ್ಷಣ ಇಷ್ಟ ಆಗೋಯಿತು. ತಗೊಳ್ಳೇಬೇಕು ಅಂತ ತೊಗೊಂಡಿರೋದು. ಇದು ಓಪನ್ ಮಾಡಿಬಿಡ್ತೀನಿ ಇಲ್ಲೇ. ಫಸ್ಟ್ ಟೈಮ್ ಹಿಂಗಿದೆ ಅಂತ ನೋಡಬೇಕಲ್ಲ, ಬರ್ತಾನೆ ಇಲ್ಲ. A few moments later, 2000 years later, one eternity later. 2000 years later ಅಂತ. ಬಿಟ್ಟೆ ಗೆಸಿದ್ ನೋಡಿ, ಲೇಡ್ ಲಿಪ್ ಬಾಮ್. ಶೇಡ್ ನೋಡೋಣ ಈಗ. ನಿಜ ನೋಡೋಕೆ ಚೆನ್ನಾಗಿದೆ. ಶೇಡ್ ಬ್ರೌನ್ ಶೇಡ್. ಇದು ಲಿಪ್ಸ್ಟಿಕ್ ಹಾಕ್ಬಿಡಿನಲ್ಲ, ಲಿಪ್ಸ್ಟಿಕ್ ಮೇಲೆ ಆಗಲ್ಲ ಬಿಡಿ.
ಬ್ರೌನ್ ಶೇಡ್. ಇದು ಯಾವ ಥರ ಟೇಸ್ಟ್ ಬರ್ತೈತೆ ಗೊತ್ತಾ? ಕಾಫಿಗೂ ಚಾಕ್ಲೇಟ್ ಬರುತ್ತೆ ಗೊತ್ತಾ? ಸೇಮ್ ಹಂಗೆ ಇದೆ ಸ್ಮೆಲ್. ಯಾ, ತಿಂತಾ ಇಲ್ಲ ಆಮೇಲೆ ನಾನು ತಿಂತಾ ಇದ್ದೀನಿ ಅನ್ಕೊಂಡ್ಬಿಡ್ತೀರಾ, ನಿಜವಾಗ್ಲೂ ತಿಂದಿಲ್ಲ ನಾನು. ನೆಕ್ಸ್ಟು ಅದ್ರ ಜೊತೆಗೆ ಪ್ಲಮ್ ಅವರು ನನಗೆ ಒಂದು ಗಿಫ್ಟ್ ಕೊಟ್ಟರು. ಯಾ, ನೋಡಿರ್ತೀರ ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ, ಬಟ್ ನನ್ನ ಗಿಫ್ಟ್ ಹೆಂಗಿದೆ ಅಂತ ನೋಡೋಣ. ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ ಗೈಸ್. ಬಟ್ ಏನು ಗೊತ್ತಾ, ನಂದು ಯೆಲ್ಲೋ ಕಲರ್ ಬಾಟ್ಲು, ನಂಗೆ ಯೆಲ್ಲೋ ಕಲರ್ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಪಿಂಕ್ ಅಥವಾ ವೈಟ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನೊಂದು ಯೆಲ್ಲೋ ಕಲರು. ಹಾಂ, ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ರು ಆಯಿತಾ, ಇದ್ರದ್ದು ಚೆನ್ನಾಗಿರಲ್ಲ, ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ. ಬಟ್ ನಂಗೆ ಅನ್ನಿಸ್ಲಿಲ್ಲ, ಇಷ್ಟ ಆಯಿತು ನನಗೆ. ಇಲ್ಲೋಡೆ ತೆಗಿಯೋದಾ, ಈ ಒಳಗಡೆ ಸ್ಟ್ರಾ ಇದೆ, ಇಲ್ಲಿ ಕುಡಿಯೋದು ಚೆನ್ನಾಗಿದೆ ಅಲ್ವಾ ನೋಡಿ. ಬಟ್ ಕಲರ್ ಮಾತ್ರ ಪಿಂಕ್ ಕೊಡಬೇಕಿತ್ತು. ಆಮೇಲೆ ಕೆಲವೊಬ್ರು ಹೇಳ್ತಿದ್ರು ಆಯಿತಾ, ಇದ್ರ ಮೇಲೆ ಪ್ಲಮ್ ಅಂತ ಬರ್ದಿಲ್ಲ ಅಂತ. ಅದು ಬೆಸ್ಟು. ಪ್ಲಮ್ ಅಂತ ಬರೆದ್ರೆ ಗಿಫ್ಟ್ ಅಂತ ಗೊತ್ತಾಗ್ಬಿಡಲ್ವಾ? ನನಗೆ ಇದ್ರ ಗಿಫ್ಟ್ ಅಂತಲೂ ಗೊತ್ತಾಗಲ್ಲ ಬರ್ದಿಲ್ಲ ಅಂದರೆ. ಯಾ, ಇದಾಗಿತ್ತು ನನ್ನ ಶಾಪಿಂಗ್ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವ್ಯೂಸೇ ಹೋಗ್ತಾ ಇಲ್ಲ ಗೊತ್ತಾ ವ್ಲಾಗ್ಸು. ವ್ಯೂಸ್ ಹೋದರೆ ಇನ್ನೂ ನಂಗೆ ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ಸಿಗತ್ತೆ. ಪ್ಲೀಸ್ ನೋಡಿ ಆಯಿತಾ, ಎಲ್ಲರೂ ನೋಡ್ತೀರಾ ತಾನೆ? ನೋಡಿ, ಬಾಯ್.